ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿಯವರು ನಿನ್ನೆ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ಇಡಿ ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿತ್ತು. ಅದಾದ ನಂತರ ಹಿಮಾಂಶು ರಾಯ್ ಎನ್ನುವ ಒಂದು ಪೊಲಿಟಿಕಲ್ ರೈಟರ್ ಕೂಡ ಸೋನಿಯಾ ಗಾಂಧಿ ಅವರಿಗೆ ಒಂದು ಸಂಕಷ್ಟವನ್ನು ತಂದಿಟ್ಟಿದ್ರು. ಅದೇನೆಂದರೆ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರ PS ಅಂದರೆ ಪರ್ಸನಲ್ ಸೆಕ್ರೆಟರಿ ತರ ಇರ್ತಿದ್ರು ಎನ್ನುವ ವಿವಾದವನ್ನು ಹುಟ್ಟಾಕಿದ್ರು. ಅದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಉಂಟಾಗಿತ್ತು. ಆದರೆ ಇದೀಗ ರಾಹುಲ್ ಗಾಂಧಿಯವರು ಸ್ವತಃ ತಾನು ಮಾಡಿದ ಅಪರಾಧದಿಂದಾಗಿ ಈಗ ಮತ್ತೊಂದು ಸಂಕಷ್ಟವನ್ನ ಕಾಂಗ್ರೆಸ್ಗೆ ತಂದಿಟ್ಟಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಗೆ ತಂದಿಟ್ಟ ಸಂಕಷ್ಟ ಏನು ಎನ್ನುವುದನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ಹಾಗೆ. ರಾಹುಲ್ ಗಾಂಧಿಯವರು ಯಾರವರಿಗೆ ಗೈಡ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಯಾವ ರೆಫರೆನ್ಸ್ ಅನ್ನ ಇಟ್ಕೊಂಡು ಅವರು ಮಾತನಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಯವರು ಈಗ ವಿರೋಧ ಪಕ್ಷದ ನಾಯಕನಾಗಿದ್ದಾರೆ. ಅವರು ಕೂಡ ಪ್ರಧಾನಮಂತ್ರಿ ಅಷ್ಟೇ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಬೇಕಾಗುತ್ತೆ ಮತ್ತು ಶಾಡೋ PM ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಜವಾಬ್ದಾರಿಯುತ ಪೋಸ್ಟ್ ನಲ್ಲಿ ಇರುವಂತಹ ರಾಹುಲ್ ಗಾಂಧಿಯವರು ಬೇಕಾಬಿಟ್ಟಿ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಭಾರತದಲ್ಲಿ ಯಾವ್ದಾದ್ರು ಒಂದು ಸಮಾವೇಶದಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ ಯಾವ್ದಾದ್ರು ಒಂದು ಸಮಾವೇಶ ಆಯ್ತು, ಕಾರ್ಯಕ್ರಮ ಆಯ್ತು, ಅಲ್ಲೇನಾದ್ರೂ ಹೇಳಿದ್ರೆ ಅದು ನಮ್ಮ ಭಾರತಕ್ಕಷ್ಟೇ ಸೀಮಿತವಾಗಿರುತ್ತೆ. ಆದ್ರೆ ಭಾರತೀಯರು, ಅದರಲ್ಲೂ ಭಾರತದ ವಿರೋಧ ಪಕ್ಷದ ನಾಯಕರಾದಂತ, ಅಂದ್ರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ಭಾಷಣ ಮಾಡಿ ಅಲ್ಲೇನಾದ್ರೂ ಭಾರತದ ಬಗ್ಗೆ ತಪ್ಪು ಹೇಳಿದ್ರೆ ಅದು ಪ್ರಪಂಚದಾದ್ಯಂತ ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದಾಗತ್ತೆ ಅಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಂಡಿದ್ದು ಇದೀಗ ಸ್ವತಃ ರಾಹುಲ್ ಗಾಂಧಿಯವರು ಏನನ್ನೋ ಹೇಳಲಿಕ್ಕೆ ಹೊರಟು ಏನನ್ನೋ ಹೇಳಿದ್ದಾರೆ. ಅದಕ್ಕೆ ಯಾವ ಸಾಕ್ಷ್ಯವನ್ನು ಕೂಡ ನೀಡಿಲ್ಲ. ಹಾಗಾಗಿ ಇದೀಗ ಬಿಜೆಪಿ ರಾಹುಲ್ ಗಾಂಧಿಯವರು ವಿರುದ್ಧ ಮುಗಿಬಿದ್ದಿದೆ. ರಾಹುಲ್ ಗಾಂಧಿಯವರು ಹೇಳಿದಂತ ಮಾತಿಗೆ ಈಗ ಕಾಂಗ್ರೆಸ್ ಕೂಡ ಅದನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಆಗದಂತ ಪರಿಸ್ಥಿತಿ, ಸಂಕಷ್ಟ ಇದೀಗ ಕಾಂಗ್ರೆಸ್ಗೆ ಎದುರಾಗಿದೆ. ಹಾಗಾದ್ರೆ ರಾಹುಲ್ ಗಾಂಧಿಯವರು ಹೇಳಿದಂತ ಮಾತೇನು? ರಾಹುಲ್ ಗಾಂಧಿಯವರು ಯಾವ ದೇಶಕ್ಕೆ ಹೋಗಿ ನಮ್ಮ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ರಾಹುಲ್ ಗಾಂಧಿಯವರು ಈಗಾಗಲೇ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅಮೆರಿಕ ಪ್ರವಾಸದಲ್ಲಿ ಅವರಿಗೆ ಅನೇಕ ಕಾರ್ಯಕ್ರಮಗಳಿವೆ. ಕೆಲವೊಂದು ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ತಾರೆ, ಕೆಲವೊಂದು ಕಂಪನಿಗಳ CEO ಜೊತೆ ಮಾತಾಡ್ತಾರೆ. ಅದು ಟೂರಿಂಗ್ ಪ್ಲಾನ್ ಅಂತಾರೆ, TP ಅಂತ ಹೇಳ್ತಾರೆ. ಆ TP ನಡುವೆ, ಆ ಟೂರಿಂಗ್ ಪ್ಲಾನ್ಗಳ ನಡುವೆ ನಿನ್ನೆ ರವಿವಾರ ಭಾರತೀಯ ಸಂಜಾತರನ್ನ, ಅಂದ್ರೆ ಭಾರತರು ಅಮೆರಿಕದಲ್ಲಿ ಹೋಗಿ ನೆಲೆಸಿದ್ದಾರಲ್ಲ, ಉದ್ಯೋಗಕ್ಕಾಗೋ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ನೆಲೆಸಿದ್ದಾರಲ್ಲ, ಅವರನ್ನು ಉದ್ದೇಶಿಸಿ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಒಂದು ಸಮಾವೇಶ ಇತ್ತು. ಅದೊಂದು ಕಾರ್ಯಕ್ರಮ ಇತ್ತು. ಭಾರತೀಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತನಾಡುವ ಒಂದು ಕಾರ್ಯಕ್ರಮ ಇತ್ತು. ಅಲ್ಲೂ ಕೂಡ ರಾಹುಲ್ ಗಾಂಧಿಯವರು ಭಾರತದ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತನಾಡಿದ್ದಾರೆ. ಅದರಲ್ಲೂ ಚುನಾವಣಾ ವಿಚಾರವನ್ನು ತಂದುಕೊಂಡು, ಮಹಾರಾಷ್ಟ್ರದಲ್ಲಿ ಆದಂತಹ ಚುನಾವಣೆಯ ವಿಚಾರವನ್ನು ತಂದುಕೊಂಡು ಕೆಲವೊಂದು ವಿಷಯಗಳನ್ನ ಹೇಳಿ ಕೊಟ್ಟಿದ್ದಾರೆ. ಆದರೆ ಅದು ಈಗ ಕಾಂಗ್ರೆಸ್ ಬುಡಕ್ಕೆ ಮುಳುವಾಗಿದೆ. ರಾಹುಲ್ ಗಾಂಧಿ ಹೇಳಿದಿಷ್ಟು, ನಮ್ಮ ಚುನಾವಣಾ ಆಯೋಗ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರಲ್ಲ, ಆ ಎಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದೊಂದಿಗೆ ಅಂದ್ರೆ ಮರ್ಜ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಭಾರತ ಸರ್ಕಾರದೊಂದಿಗೆ ವಿಲೀನವಾಗಿದೆ ಅಥವಾ ಮರ್ಜ್ ಆಗಿದೆ. ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಲ್ಲ, ಮೋದಿ ಸರ್ಕಾರ ಏನ್ ಹೇಳ್ತಲ್ಲ, ಹಾಗೆ ಚುನಾವಣಾ ಆಯೋಗ ನಡ್ಕೊಳ್ಳುತ್ತೆ. ಚುನಾವಣಾ ಆಯೋಗ ಭಾರತ ಸರ್ಕಾರದ ಹಿಡಿತದಲ್ಲಿದೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೊತೆಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತಹ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹೇಗೆ ಬಿಜೆಪಿ ಜಯಭರಿಯನ್ನು ಬಾರಿಸಿತು, ಜೊತೆಗೆ ವಿರೋಧ ಪಕ್ಷಗಳು ಮಣ್ಣು ಮುಕ್ಕಿದ್ವು. ಅದಕ್ಕೆ ಕಾರಣ ಅಲ್ಲಿ ನಡೆದಂತ ಒಂದು ಅವ್ಯವಹಾರ. ಯಾಕಂದ್ರೆ EVM ಅಲ್ಲಿ ಸ್ವಲ್ಪ ಮಟ್ಟಿನ ಮಿಸ್ಟೇಕ್ ಮಾಡಿ ಎಲ್ಲಾ ಮತಗಳನ್ನು ತಮ್ಮ ಬುಟ್ಟಿಗೆ ಹಾಕೊಂಡಂತ ಒಂದು ದೊಡ್ಡ ಕೆಟ್ಟ ನಿರ್ಣಯವನ್ನ ಬಿಜೆಪಿ ಮಾಡ್ತು. ಅದಕ್ಕೆ ಕಾರಣಕರ್ತರಾದಂತವರು ಬಿಜೆಪಿ ಮತ್ತು ಚುನಾವಣಾ ಆಯೋಗ ಎನ್ನುವ ತಪ್ಪು ಸೆಂಟೆನ್ಸ್ ಅನ್ನ, ವಿತೌಟ್ ಎವಿಡೆನ್ಸ್ ಅನ್ನ ಹೇಳ್ತಾರೆ. ಜೊತೆಗೆ ಅವರು ಹೇಳಿ ಹೊರಟಿದ್ದೇನೆಂದ್ರೆ 5 ಗಂಟೆ 30 ನಿಮಿಷದ ವೇಳೆಗೆ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಒಂದು ಡಾಟಾವನ್ನು ಕೊಡುತ್ತೆ, ಅಂದ್ರೆ ಒಂದು ದತ್ತಾಂಶವನ್ನು ಕೊಡುತ್ತೆ. ಇಷ್ಟು ವೋಟಿಂಗ್ ಆಗಿದೆ, ಇಷ್ಟಿಷ್ಟು ಮತದಾನವಾಗಿದೆ, ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಆಗಿದೆ ಎನ್ನುವ ಒಂದು ದತ್ತಾಂಶವನ್ನು ಕೊಡುತ್ತೆ, ಡಾಟಾವನ್ನು ಕೊಡುತ್ತೆ. ಆದರೆ 5:30ಯಿಂದ 7:30 ವೇಳೆಗೆ ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 65 ಲಕ್ಷ ಜನರು ವೋಟ್ ಹಾಕಿದ್ದಾರೆ. 65 ಲಕ್ಷ, ಸರಿಸುಮಾರು ಹತ್ರ 3/4 ಕೋಟಿ ಅಂತಾರಲ್ಲ, 3/4 ಕೋಟಿಯಷ್ಟು ವೋಟಿಂಗ್ ಆಗಿದೆ. ಅದು ಹೇಗೆ ಸಾಧ್ಯ? 5:30 ವೇಳೆಗೆ ಒಂದು ದತ್ತಾಂಶವನ್ನು ಕೊಡುತ್ತೆ, 5:30ಯಿಂದ 7:30 ವೇಳೆಗೆ ಸುಮಾರು 3/4 ಕೋಟಿ, ಸರಿಸುಮಾರು 65 ಲಕ್ಷ ಜನ ಮತ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿಕೊಟ್ಟಿದಿಷ್ಟು ನೋಡಿ, ನೀವು ಬೆಳಿಗ್ಗೆ 7 ಗಂಟೆಯಿಂದ 5:30 ತನಕ 1% ವೋಟ್ ಆಗಿದೆ. ಆದರೆ 5:30ಯಿಂದ 7:30 ವೇಳೆಗೆ ಅಲ್ಲಿ ವೋಟರ್ಸ್ ಇರದಂತ ಅನೇಕರು ವೋಟ್ ಮಾಡಿದ್ದಾರೆ.
ಅಂದ್ರೆ ವೋಟಿಂಗ್ ಹಕ್ಕನ್ನು ಇರದಂತ ಅನೇಕರು ಬಂದು ವೋಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗ ಜೊತೆ ಭಾರತ ಸರ್ಕಾರ ಸ್ವಲ್ಪ ಹಿಡಿತವನ್ನು ಸಾಧಿಸಿ ಅದಕ್ಕೆ ತನ್ನ ಮಾತನ್ನ ಕೇಳುವಂತೆ ಮಾಡಿದೆ. ಜೊತೆಗೆ ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, 5:30ಯಿಂದ 7:30 ಒಳಗೆ ಸರಿಸುಮಾರು 65 ಲಕ್ಷ ಜನ ವೋಟ್ ಹಾಕಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಮತ ಹಾಕ್ಲಿಕ್ಕೆ ಸರಿಸುಮಾರು 3 ನಿಮಿಷ ಬೇಕಾಗುತ್ತೆ. ಹಾಗಾದ್ರೆ 65 ಲಕ್ಷ ಜನ ಮತ ಹಾಕ್ಬೇಕಂದ್ರೆ 5:30ಯಿಂದ ಬೆಳಿಗ್ಗೆ 2 ಗಂಟೆ ತನಕ ಟೈಮ್ ಬೇಕಾಗುತ್ತೆ. ಹಾಗಾದ್ರೆ ಕೇವಲ 5:30ಯಿಂದ 7:30 ಒಳಗೆ ಅಂದ್ರೆ ಸಂಜೆ 5:30ಯಿಂದ 7:30 ತನಕ ಹೇಗೆ 65 ಲಕ್ಷ ಜನ ಮತ ಹಾಕ್ಲಿಕ್ಕೆ ಸಾಧ್ಯ? ವೋಟಿಂಗ್ ಮೌಲ್ಯವನ್ನು ಇರದಂತ ಅನೇಕರು ಬಂದು ವೋಟ್ ಹಾಕಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲ್ಲುವಂತೆ ಮಾಡಿದೆ. ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ಚುನಾವಣಾ ಆಯೋಗ ಬಿಜೆಪಿಯ ಪರ ಮಾಡಿದೆ ಎನ್ನುವ ದೊಡ್ಡ ಆರೋಪವನ್ನು ಮಾಡಿದೆ. ಜೊತೆ ಹೇಳ್ತಾರೆ, ಚುನಾವಣಾ ಆಯೋಗ ಇಲ್ಲಿ ಏನೋ ತಪ್ಪು ಮಾಡ್ತಾ ಇದೆ, ಏನೋ ಒಂದು ತಪ್ಪು ನಡೀತಿದೆ ಭಾರತದಲ್ಲಿ ಎನ್ನುವ ದೊಡ್ಡ ಕಾಂಟ್ರವರ್ಸಿಯನ್ನ ಹುಟ್ಟಾಕ್ತಾರೆ. ಅದು ಅಮೆರಿಕದಲ್ಲಿ. ಭಾರತದಲ್ಲಿ ಏನಾದ್ರು ಅಂತ ಕಾಂಟ್ರವರ್ಸಿ ಹುಟ್ಟಾಕಿದ್ರೆ ಎಲ್ಲ ಪಕ್ಷಗಳು ಅಂದ್ರೆ ತಮ್ಮ ಪಕ್ಷದ ನಾಯಕನ ಪರವಾಗಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಪರವಾಗಿ ಕಾಂಗ್ರೆಸ್ ಡಿಪೆಂಡ್ ಮಾಡ್ಕೊಳ್ಬಹುದು ಹೀಗೆ. ಆದರೆ ವಿದೇಶದಲ್ಲಿ ಯಾರಾದ್ರೂ ಭಾರತೀಯ ಒಬ್ಬ ವ್ಯಕ್ತಿ ನಮ್ಮ ದೇಶವನ್ನೇ ಹೀಯಾಳಿಸಿದ್ರೆ, ನಮ್ಮ ದೇಶವನ್ನೇ ಕೆಟ್ಟದಾಗಿ ಮಾತಾಡಿದ್ರೆ ಅದಕ್ಕೆ ಸರಿಯಾದ ಪ್ರೂಫ್ ಕೊಡಬೇಕಾಗತ್ತೆ. ಸರಿಯಾದ ಪ್ರೂಫ್ ಇಲ್ಲ, ಡಾಟಾ ಇಲ್ಲ, ಎವಿಡೆನ್ಸ್ ಇಲ್ಲ, ಏನೂ ಇಲ್ಲದೆ ಸುಮ್ಮನೆ ನೀವು ಹೋಗಿ ವಿದೇಶದಲ್ಲಿ ಭಾರತದ ವಿರುದ್ಧವಾಗಿ ಮಾತನಾಡಿದ್ರೆ ಅಂತ ವ್ಯಕ್ತಿಯನ್ನ ಡಿಪೆಂಡ್ ಮಾಡ್ಕೊಳ್ಳೋದು ಕೂಡ ಆ ಪಕ್ಷಕ್ಕೆ ಮುಜುಗರವಾಗುತ್ತೆ. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಗೆ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ. ಜೊತೆಗೆ ಇದೀಗ ಬಿಜೆಪಿ ಮಾತಿನ ಮೇಲೆ ಬಾಣಗಳ ಮೇಲೆ ಬಾಣವನ್ನು ಬಿಟ್ಟು ಕಾಂಗ್ರೆಸ್ ಅನ್ನ ಮುಜುಗರಕ್ಕೆ ಈಡು ಮಾಡ್ತಾ ಇದೆ. ಈ ಹಿಂದೆ ಕೂಡ ಅನೇಕ ಬಾರಿ ಭಾರತದ ಮರ್ಯಾದೆಯನ್ನ ವಿದೇಶದಲ್ಲಿ, ಅದರಲ್ಲೂ ಮೇನ್ಲಿ ಅಮೆರಿಕದಲ್ಲಿ ಭಾರತದ ಮರ್ಯಾದೆಯನ್ನು ಹರಾಜು ಹಾಕಿದ್ರು. ಅದರಲ್ಲೂ ಈಗ ಅಮೆರಿಕದ ಉಪಾಧ್ಯಕ್ಷರಾದಂಥ JD ವ್ಯಾನ್ಸ್ ಅವರು ಭಾರತದಲ್ಲಿದ್ದಾರೆ. ಮೋದಿ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈ ಟ್ಯಾರಿಫ್ ವಿಷಯದಲ್ಲಿ ಅಂದ್ರೆ ಟ್ಯಾಕ್ಸ್ ವಿಷಯದಲ್ಲಿ ದೊಡ್ಡದಾದಂಥ ಮಾತುಕತೆ ನಡೀತಿದೆ. ಅಂತ ಟೈಮಲ್ಲಿ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹೋಗಿ ಭಾರತದ ವಿರುದ್ಧ ಕೆಟ್ಟದಾಗಿ ಮಾತನಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸ್ವತಃ ಕಾಂಗ್ರೆಸ್ ಪಕ್ಷವೇ ಮನದಟ್ಟನೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ರಾಹುಲ್ ಗಾಂಧಿ ಅವರು ಮತ್ತೊಂದು ವಿಶೇಷ ಅಂದ್ರೆ ರಾಹುಲ್ ಗಾಂಧಿಯೇ ಒಂದು ದಾರಿಯಲ್ಲಿ ಹೋಗ್ತಾರೆ, ಇಡೀ ಕಾಂಗ್ರೆಸ್ ಪಕ್ಷವೇ ಒಂದು ದಾರಿಯಲ್ಲಿ ಹೋಗುತ್ತೆ. ಈ ಹಿಂದೆ ಕೂಡ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ರಫೇಲ್ ಡೀಲ್ ಅನ್ನ ಮಾಡಿತ್ತು. ರಫೇಲ್ ವಿಮಾನ ಖರೀದಿಯಲ್ಲಿ ಸಾವಿರಾರು ಕೋಟಿ ಹಗರಣವನ್ನು ಮಾಡಿತ್ತು ಎನ್ನುವ ಆಪಾದನೆಯನ್ನ ರಾಹುಲ್ ಗಾಂಧಿ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಮಾಡಿದ್ರು. ಆದ್ರೆ ಯಾವ ಕಾಂಗ್ರೆಸ್ ನಾಯಕನೂ ಕೂಡ ರಾಹುಲ್ ಗಾಂಧಿಯ ಪರವಾಗಿ ನಿಲ್ಲೇ ಇಲ್ಲ. ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಕೂಡ ರಫೇಲ್ ಡೀಲ್ ಎನ್ನುವ ವಿಷಯವನ್ನ ಯಾವ ಮುಖಂಡನೂ ಕೂಡ, ಕಾಂಗ್ರೆಸ್ ಮುಖಂಡನೂ ಕೂಡ ಹಗರಣ ಎನ್ನುವ ರೀತಿಯಲ್ಲಿ ಬಿಂಬಿಸಲೇ ಇಲ್ಲ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಏಕಾಂಗಿಗೆ ಹೋರಾಡಿದ್ರು. ಆದ್ರೆ ಅವರಿಗೆ ಗೊತ್ತಿತ್ತು ಈ ವಿಷಯನ ತೆಗೆದುಕೊಂಡು ಹೋಗಿ ನಾವು ಚುನಾವಣೆಯನ್ನು ಎದುರಿಸಲಿಕ್ಕಾಗಲ್ಲ ಎನ್ನುವ ದೃಷ್ಟಿಯಲ್ಲಿ ಕಾಂಗ್ರೆಸ್ ಅನೇಕ ನಾಯಕರಿಗೆ ಗೊತ್ತಿತ್ತು. ಆದರೆ ಯಾರ ಮಾತನ್ನು ಕೇಳದ ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ ರಫೇಲ್ ಡೀಲ್ ಎನ್ನುವ ಒಂದು ವಿಷಯವನ್ನು ಇಟ್ಕೊಂಡು ಬಿಜೆಪಿ ವಿರುದ್ಧ ಮುಗಿಬಿದ್ರು. ಜೊತೆಗೆ ಅದೇ ಅವರಿಗೆ ಮುಳುವಾಯಿತು. ಅದಾದ ನಂತರ ಅನೇಕ ಪ್ರಕರಣಗಳು ಕೂಡ ರಾಹುಲ್ ಗಾಂಧಿ ಅವರು ಒಂದು ವಿಷಯವನ್ನು ಎತ್ಕೊಂಡ್ರೆ ಕಾಂಗ್ರೆಸ್ ಪಕ್ಷವೇ, ಕಾಂಗ್ರೆಸ್ ಸಂಘಟನೆಯ ಒಂದು ವಿಷಯವನ್ನು ಎತ್ಕೊಂಡು ಪ್ರಚಾರ ಮಾಡುತ್ತೆ. ಹಾಗೆ ನೋಡಿದ್ರೆ ಪ್ರಬುದ್ಧತೆಯಲ್ಲಿ, ಅನುಭವದಲ್ಲಿ ನಮ್ಮ ರಾಜ್ಯದ ಕಲಬುರಗಿ ನಾಯಕರಾದಂಥ ಮತ್ತು ಅತಿ ದೊಡ್ಡ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಮುಂದೆ ರಾಹುಲ್ ಗಾಂಧಿ ಅವರು ಯಾವ ಸಮಕ್ಕೂ ಇರೋದಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಷ್ಟು ಅನುಭವ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಬಿಹಾರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ದೇಶದಾದ್ಯಂತ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಂಥವ್ರು ಅವರು ನೇರವಾಗಿ ಮೋದಿಯ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ಆ ವಾಗ್ದಾಳಿಯಲ್ಲಿ ತಪ್ಪು ಕಂಡು ಹಿಡಿಯುವುದು ಬಹಳ ಅಪರೂಪ ಆಗುತ್ತೆ. ಯಾಕಂದ್ರೆ ಯಾವುದೇ ಪತ್ರಕರ್ತರಾಗಿರ್ಬೋದು, ಯಾವುದೇ ವಿಶ್ಲೇಷಣಕಾರರಾಗಿರ್ಬೋದು, ಅಥವಾ ಯಾವುದೇ ಕ್ರಿಟಿಸೈಸರ್ ಆಗಿರ್ಬೋದು, ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲಿ ತಪ್ಪುಕೊಂಡು ಹಿಡಿದು ಭಾರಿ ಕಷ್ಟವಾಗುತ್ತೆ. ಯಾಕಂದ್ರೆ ಅಷ್ಟು ಮ್ಯಾಚೂರ್ಡ್ ಆಗಿ ಮಾತಾಡ್ತಾರೆ. ಜೊತೆಗೆ ಮೋದಿ ಅಥವಾ ಕೇಂದ್ರ ಸರ್ಕಾರವನ್ನ ತಾನು ಕಂಡಂತೆ ಮಾತನ್ನ ಬಿಂಬಿಸ್ತಾರೆ. ಮತ್ತು ಈ ಅನೇಕ ವಿಷಯಗಳಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ, ಅದಕ್ಕೆ ಕಾರಣ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ತಮ್ಮದೇ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಅವರು ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವರು ಈಗ ಕಾಂಗ್ರೆಸ್ನಲ್ಲಿ ಸುಪ್ರೀಂ ಅಥಾರಿಟಿ ಆಗಿದ್ದಾರೆ. ಅವರ ಮಾತನ್ನ ಎಲ್ಲರೂ ಕೇಳಬೇಕಾಗುತ್ತೆ ಹೊರತು ಅವರು ಯಾರ ಮಾತನ್ನು ಕೇಳುವಂತ ಪರಿಸ್ಥಿತಿ ಇಲ್ಲ. ಈ ಹಿಂದೆ ಸೋನಿಯಾ ಗಾಂಧಿ ಅವರು ಪಕ್ಷವನ್ನು ಹಿಡಿತಲಿಟ್ಕೊಂಡಿದ್ರು. ಆದ್ರೆ ಸೋನಿಯಾ ಗಾಂಧಿ ಅವರು ಸ್ವಲ್ಪ ಮಟ್ಟಿನ ರಾಜಕೀಯ ಹಿಂಸರಿದಂತೆ ಕಾಣ್ತಾ ಇದೆ. ಅವರು ಚುನಾವಣೆಯಲ್ಲೂ ನಿಂತಿಲ್ಲ. ಜೊತೆಗೆ ಬದಲಾಗಿ ಅವರು ರಾಜ್ಯಸಭೆಗೆ ನೇರವಾಗಿ ನಾಮಿನೇಟ್ ಆಗಿ ಅಲ್ಲಿ ತಾವು ಮಾತನಾಡ್ತಾರೆ ಮತ್ತು ರಿಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ನೇರವಾಗಿ ಅಂದ್ರೆ
ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಇರೋದು, ಪಕ್ಷದ ಸಂಘಟನೆ ಸ್ವಲ್ಪ ದೂರ ಇದ್ದು, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅದು ಅನಾರೋಗ್ಯ ಕಾರಣ ಇರಬಹುದು, ಸ್ವಲ್ಪ ಮಟ್ಟಿನ ಹಿನ್ನಡೆ ಇರಬಹುದು. ಎಲ್ಲವೂ ಕೂಡ ಸೋನಿಯಾ ಗಾಂಧಿ ಅವರನ್ನ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿಸಿದೆ ಅಥವಾ ರಾಜಕೀಯ ಕ್ಷೇತ್ರದ ಹಿಂದೆ ಸರಿಸಿ ಅಂತ ಹೇಳ್ಬಹುದು. ಆದರೆ ಇದೀಗ ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಸುಪ್ರೀಂ ಅಂತ ಇದ್ದರೆ ಅದು ರಾಹುಲ್ ಗಾಂಧಿ ಅವರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಈಗ ಸದ್ಯ ಯಾರ ಮಾತನ್ನು ಕೇಳುವಂತ ಪರಿಸ್ಥಿತಿಲಿಲ್ಲ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅವರು ಕೂಡ ಜಾಸ್ತಿ ಒತ್ತಡವನ್ನು ರಾಹುಲ್ ಗಾಂಧಿ ಅವರ ಮೇಲೆ ಹೇರ್ತಾ ಇಲ್ಲ ಮತ್ತು ತನ್ನ ಅನುಭವಗಳನ್ನ ರಾಹುಲ್ ಗಾಂಧಿ ಮೇಲೆ ಕೂಡ ಹೇರ್ತಾ ಇಲ್ಲ. ಈ ಸಮಸ್ಯೆಯಿಂದ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರಿಲ್ಲ. ಯಾಕಂದ್ರೆ ಈಗ ನೋಡಿ, ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ದೊಡ್ಡ ಬಹುಮತವನ್ನು ಗೆದ್ದಿತ್ತು. ಅಲ್ಲಿ EVM ಸರಿ ಇತ್ತಾ ಅನ್ನುವ ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೊತೆಗೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವು ಹೇಳಿತ್ತು 240 ಸೀಟನ್ನು ಗೆದ್ದಂತ ಬಿಜೆಪಿ ಸೋತಿದೆ, 99 ಸೀಟನ್ನು ಗೆದ್ದಂತ ನಾವು ಗೆದ್ದಿದ್ದೇವೆ ಎನ್ನುವ ಒಂದು ದೊಡ್ಡ ಆಪಾದನೆ ಅಥವಾ ದೊಡ್ಡ ಹೇಳಿಕೆಯನ್ನು ಕೊಡುತ್ತೆ. ಹಾಗಾದ್ರೆ ಆವಾಗ ಚುನಾವಣಾ ಆಯೋಗ ಕಾಂಗ್ರೆಸ್ ಜೊತೆ ಮರ್ಜ್ ಆಗಿತ್ತ, ಕಾಂಗ್ರೆಸ್ ಹೇಳಿದಂತೆ ಕೇಳ್ತಿತ್ತ? ಎಲ್ಲವೂ ಕೂಡ ಈಗ ಜನರು ಅಥವಾ ಅನೇಕ ವಕ್ತಾರರು ಅಥವಾ ಬಿಜೆಪಿ ವಕ್ತಾರರಾಗಿರ್ಬೋದು ಅಥವಾ ಅನೇಕ ರಾಜಕೀಯ ವಿಶ್ಲೇಷಕರು ಕೇಳ್ತಾ ಇದ್ದಾರೆ. ಇವೆಲ್ಲಕ್ಕೂ ಕೂಡ ಕಾಂಗ್ರೆಸ್ ಬಳಿ ಈಗ ಉತ್ತರ ಇಲ್ಲ. ರಾಹುಲ್ ಗಾಂಧಿ ಅವರು ಆಡಿದಂತ ಮಾತಿದೆಯಲ್ಲ, ಆ ಮಾತಿಗೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಕಾಂಗ್ರೆಸ್ ವಕ್ತಾರರಾಗಿರ್ಬೋದು, ಇವರೆಲ್ಲರ ಹತ್ರ ಕೂಡ ಯಾವುದೇ ಉತ್ತರ ಇಲ್ಲ. ಅಂತ ಒಂದು ಕೆಟ್ಟ ಮಾತನ್ನ, ಅಂತ ಒಂದು ಸಂದಿಗ್ಧತೆಯ ಮಾತನ್ನ, ಅಂತ ಒಂದು ತಳಬುಡವಿಲ್ಲದ ಅಥವಾ ಯಾವುದೇ ಬೇಜಿಲ್ಲದ ಹೇಳಿಕೆಯನ್ನ ಅಮೆರಿಕದಲ್ಲಿ ಅಥವಾ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ಈಗ ಅಮೆರಿಕದಲ್ಲಿದ್ದಾರೆ. ಅವರು ಬಂದ ನಂತರ ಪತ್ರಕರ್ತರು ಅವರಿಗೆ ನೇರವಾಗಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಏನೇ ಆಗಲಿ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಮುನ್ನಡೆಸ್ತಾರೆ ಗೊತ್ತಿಲ್ಲ, ಯಾವ್ಯಾವ ರಾಜ್ಯದಲ್ಲಿ ಮುನ್ನಡೆಸಿ ಪಕ್ಷವನ್ನು ಗೆಲ್ಲಿಸ್ತಾರೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ದೊಡ್ಡದಾದಂತಹ ಹಿನ್ನಡೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ಯಾರ್ದಾರು ಇದ್ರೆ ಅದು ರಾಹುಲ್ ಗಾಂಧಿ ಅವರದಾಗಿರುತ್ತೆ. ನೋಡಿ, ಸಿದ್ದರಾಮಯ್ಯನವರು 2 ಚುನಾವಣೆಯನ್ನ ಭರ್ಜರಿಯಾಗಿ ಗೆಲ್ಲಿಸಿಕೊಂಡು ಬಂದರು ಕರ್ನಾಟಕದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರ ಕಾಲದಲ್ಲಿ ಪಕ್ಷವನ್ನು ಮುನ್ನಡೆಸಿದ್ರು. ಆದರೆ ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮಾರು 20 ರಿಂದ 25 ವರ್ಷವಾದರೂ ಕೂಡ ಅವರ ನೇತೃತ್ವದಲ್ಲಿ ಯಾವುದೇ ಚುನಾವಣೆ ಗೆದ್ದ ಉದಾಹರಣೆ ಇಲ್ಲ. ಕರ್ನಾಟಕದಲ್ಲೂ ಕೂಡ 2023 ಚುನಾವಣೆ ಗೆದ್ದಿದ್ದು ಅದು ರಾಹುಲ್ ಗಾಂಧಿ ಮುಖದಿಂದಲ್ಲ, ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಅವರ ಪ್ರಚಾರದಿಂದ ಮತ್ತು ಮುಖಭಾವದಿಂದ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ಅಲ್ಲಿ ರೇವಂತ್ ರೆಡ್ಡಿ ಎನ್ನುವ ಒಂದು ಯಂಗ್ ರೆಬಲ್ ನಿಂದ. ಹೀಗೆ ಎಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆಯಲ್ಲ, ಅದಕ್ಕೆ ಪ್ರಮುಖವಾದ ಕಾರಣ ಆಯಾ ಪ್ರದೇಶದ ಆಯಾ ರಾಜ್ಯಗಳ ಮುಖಂಡರೇ ಹೊರತು ರಾಹುಲ್ ಗಾಂಧಿ ಅವರ ಪ್ರಚಾರದಿಂದ ಯಾವ ರಾಜ್ಯ ಕೂಡ ಅವರು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೇ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಹೋರಾಟವೇ ಏಕಾಂಗಿಯಾಗಿರುತ್ತೆ, ಪಕ್ಷದ ಹೋರಾಟವೇ ಡಿಫರೆಂಟ್ ಆಂಗಲ್ ಅಲ್ಲಿ ಇರುತ್ತೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರ ಆಡಿದ ಮಾತು ಕಾಂಗ್ರೆಸ್ ಮುಖಂಡರನ್ನ ಪೇಚಿಗೆ ಸಿಲುಕಿಸಿದೆ, ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲಿಸಿದೆ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.